ತಿನ್ನೋ ಮುನ್ನ ಎಚ್ಚರ ಎಚ್ಚರ. ಮಾವಿನ ಜೊತೆ ಕ್ಯಾನ್ಸರ್ ಕೂಡ ಬರುತ್ತೆ, ಹುಷಾರ್. ಇವ್ರಿಗೇನ್ ಮಾಡಕ್ ಕೆಲಸ ಇಲ್ವಾ? ಯಾವಾಗ ನೋಡಿದ್ರು ಅದರಲ್ಲಿ ವಿಷ ಇದೆ, ಇದರಲ್ಲಿ ವಿಷ ಇದೆ ಅಂತ ಹೇಳ್ತಿರ್ತಾರೆ. ಈಗ ನೋಡಿದ್ರೆ ಮಾವಲ್ಲಿ ವಿಷ ಇದೆ ಅಂತಿದ್ದಾರೆ ಅಂತ ನೀವು ಗೊಣಗಬಹುದು. ಆದ್ರೆ ನಿಜ ಹೇಳೋದು ನಮ್ಮ ಪತ್ರಿಕಾ ಧರ್ಮ. ಜನರ ಆರೋಗ್ಯ ರಕ್ಷಣೆ ಹಾಗೂ ಅವರಲ್ಲಿ ಜಾಗೃತಿ ಮೂಡಿಸುವುದು ನಮ್ಮ ಕರ್ತವ್ಯ ಅಂತ ವಿಜಯ್ ಟೈಮ್ಸ್ ಭಾವಿಸಿದೆ. ಅದಕ್ಕಾಗಿಯೇ ನಾವು ಈ ವಿಷ ಆಹಾರ ಮಾಫಿಯಾ ಮಂದಿಯ ಬಣ್ಣ ಬಯಲು ಮಾಡುತ್ತಿದ್ದೇವೆ. ಮಾವನ್ನ ಕೃತಕವಾಗಿ ಮಾಗಿಸಲು ಅಥವಾ ಮಾಗದೇ ಇರದಂತೆ ರಕ್ಷಿಸಲು ಮಾವಿಗೆ ಆಕರ್ಷಕ ಬಣ್ಣ ಬರಲು ನಾನಾ ಡೇಂಜರಸ್ ಕೆಮಿಕಲ್ಗಳನ್ನ ಬಳಸ್ತಿದ್ದಾರೆ. ಡೆಡ್ಲಿ ಕ್ಯಾಲ್ಸಿಯಂ ಕಾರ್ಬೈಡ್ ಬಳಕೆ. ಇದು ಅಂತಿಂತ ಕೆಮಿಕಲ್ ಅಲ್ಲ, ಡೆಡ್ಲಿ ಕೆಮಿಕಲ್. ಅದುವೇ ಕ್ಯಾಲ್ಸಿಯಂ ಕಾರ್ಬೈಡ್. ಈ ಕೆಮಿಕಲ್ನಿಂದ ಕ್ಯಾನ್ಸರ್ ಬರುತ್ತೆ ಗೊತ್ತಾ? ಈ ಕೆಮಿಕಲ್ನ ಬಳಕೆಯನ್ನ ವಿಶ್ವಾದ್ಯಂತ ಬ್ಯಾನ್ ಮಾಡಲಾಗಿದೆ. ನಮ್ಮ ದೇಶದಲ್ಲೂ ನಿಷೇಧಿಸಲಾಗಿದೆ. ಇದನ್ನು ಬಳಸಿದವರಿಗೆ ಕಠಿಣ ಶಿಕ್ಷೆ, 1 ಲಕ್ಷದವರೆಗೆ ಫೈನ್ ಇದೆ. ಆದರೆ ಆಹಾರ ಮಾಫಿಯಾ ಮಂದಿ ಇದನ್ನು ನಿರಂತರವಾಗಿ ಬಳಸಿ ನಮ್ಮ ಆರೋಗ್ಯದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಇದೊಂದೇ ಕೆಮಿಕಲ್ ಅಲ್ಲ, ಇದರ ಜೊತೆಗೆ ಎಥಿಲೀನ್, ಎಥೆಫಾನ್ ಎಂಬ ಕೆಮಿಕಲ್ ಅನ್ನು ಕೂಡ ಬಳಸ್ತಿದ್ದಾರೆ. ಸಾಮಾನ್ಯವಾಗಿ ಎಥಿಲೀನ್ ರಾಸಾಯನಿಕವನ್ನು ಟೊಮೆಟೊ, ಬಾಳೆ, ಪೇರಲೆ, ಸೇಬು, ಕಲ್ಲಂಗಡಿ, ನಿಂಬೆ, ಮಾವು, ಪಪ್ಪಾಯ, ಅನನಾಸನ್ನ ಮಾಗಿಸಲು ಬಳಸ್ತಾರೆ. ಅದೇ ರೀತಿ ಎಥೆಫಾನ್ ಅನ್ನು ವಾಣಿಜ್ಯ ಬೆಳೆಗಳಾದ ಗೋಧಿ, ಭತ್ತ, ತಂಬಾಕು, ಕಾಫಿಯನ್ನು ಅವಧಿಪೂರ್ಣವಾಗಿ ಮಾಗಿಸಲು ಬಳಸ್ತಾರೆ. ಆದರೆ ಮಾವನ್ನ ಮಾಗಿಸಲು ಹೆಚ್ಚಾಗಿ ಬಳಸೋದೇ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನು. ಇದು ಅತಿ ಹೆಚ್ಚು ಪ್ರಮಾಣದ ಅಡ್ಡ ಪರಿಣಾಮವುಳ್ಳ ರಾಸಾಯನಿಕ. ಇದನ್ನು ಟೊಮೆಟೊ, ಬಾಳೆ, ಸೇಬು, ಕಲ್ಲಂಗಡಿ, ದ್ರಾಕ್ಷಿ, ಸೀತಾಫಲ, ಸಪೋಟ, ಮಾವು, ಅನಾನಸನ್ನು ಮಾಗಿಸಲು ಬಳಸ್ತಾರೆ. ನೆನಪಿರಲಿ, ಕ್ಯಾಲ್ಸಿಯಂ ಕಾರ್ಬೈಡ್ ಬಳಸಿ ಮಾಗಿಸಿದ ಹಣ್ಣು ತಿಂದರೆ ನಮ್ಮ ದೇಹಕ್ಕೆ ಪೌಷ್ಟಿಕಾಂಶ ಬದಲು ವಿಷವೇ ಸಿಗುತ್ತೆ. ಏನೆಲ್ಲ ಅನಾರೋಗ್ಯ ಕಾಡುತ್ತೆ? ಕ್ಯಾಲ್ಸಿಯಂ ಕಾರ್ಬೈಡ್ ಬಳಸಿ ಕೃತಕವಾಗಿ ಮಾಗಿಸಿದ ಹಣ್ಣು ಸೇವನೆಯಿಂದ ಸಾಮಾನ್ಯವಾಗಿ ಗಂಟಲ ಕೆರೆತ ಬರುತ್ತೆ. ಅಲ್ಲದೆ ಹೊಟ್ಟೆ ನೋವು ಕಾಡುತ್ತೆ. ಇನ್ನು ಅಜೀರ್ಣ ಹಾಗೂ ಭೇದಿ ಬರಬಹುದು. ಇದರ ಜೊತೆಗೆ ತಲೆನೋವು ಬರಬಹುದು, ತೂಕಡಿಕೆ, ಮಾನಸಿಕ ಗೊಂದಲ, ನೆನಪಿನ ಶಕ್ತಿ ಕಡಿಮೆಯಾಗಬಹುದು. ಹೃದಯ, ಚರ್ಮ, ಶ್ವಾಸಕೋಶ, ಮೂತ್ರಪಿಂಡ ಸಂಬಂಧಿ ಕಾಯಿಲೆಗಳು ಕಾಣಿಸ್ಕೊಳ್ಬಹುದು. ಕ್ಯಾನ್ಸರ್ ಬರಬಹುದು. ಜೋಕೆ, ಈ ಕೆಮಿಕಲ್ ಯುಕ್ತ ಹಣ್ಣನ್ನು ನಿರಂತರವಾಗಿ ಸೇವಿಸ್ತಾ ಹೋದರೆ ಕ್ಯಾನ್ಸರ್ ಕೂಡ ಬರಬಹುದು. ಅಷ್ಟು ಡೇಂಜರಸ್ ಈ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನೋ ಕೆಮಿಕಲ್. ಕೃತಕವಾಗಿ ಮಾಗಿದ ಹಣ್ಣನ್ನು ಪತ್ತೆ ಹಚ್ಚೋದು ಹೇಗೆ? ಮಾವನ್ನ ಕೃತಕವಾಗಿ ಮಾಗಿಸಲಾಗಿದೆಯಾ ಅಥವಾ ನೈಸರ್ಗಿಕವಾಗಿ ಹಣ್ಣಾಗಿದೆಯಾ ಅಂತ ಪರೀಕ್ಷಿಸಲು ಸುಲಭ ಉಪಾಯ ಇದೆ. ಅದೇನೆಂದ್ರೆ, ಮಾವಿನ ಹಣ್ಣನ್ನ ನೀರಿರುವ ಪಾತ್ರೆಗೆ ಹಾಕಿ. ಒಂದು ವೇಳೆ ಹಣ್ಣು ಮುಳುಗಿದೆ ಅಂದ್ರೆ ಅದು ನೈಸರ್ಗಿಕವಾಗಿ ಹಣ್ಣಾದ ಮಾವು. ಒಂದು ವೇಳೆ ಹಣ್ಣು ತೇಲಿದ್ರೆ ಅದು ಕೃತಕವಾಗಿ ಹಣ್ಣಾದ ಎಳೆಕಾಯಿ ಅಂತ ಅರ್ಥ. ಕೆಮಿಕಲ್ನಿಂದ ಮುಕ್ತಗೊಳಿಸುವುದು ಹೇಗೆ? ಹಣ್ಣನ್ನು ಸೇವಿಸುವ ಮೊದಲು ಅವುಗಳನ್ನು ಶುದ್ಧವಾದ ನೀರಿನಲ್ಲಿ ಕೆಲವು ನಿಮಿಷಗಳ ಕಾಲ ಚೆನ್ನಾಗಿ ತೊಳೆಯಬೇಕು. ಹಣ್ಣುಗಳ ಸಿಪ್ಪೆ ಸುಲಿದು ಸೇವಿಸೋದು ಸುರಕ್ಷಿತ ಕ್ರಮ. ಆಯಾ ಸೀಸನ್ನಲ್ಲೇ ಸಿಗೋ ಹಣ್ಣುಗಳನ್ನು ಸೇವಿಸೋ ರೂಢಿ ಬೆಳೆಸಿಕೊಳ್ಳಿ. ಒಂದು ವೇಳೆ ಯಾರಾದರೂ ಇಂಥ ಕೆಮಿಕಲ್ ಅನ್ನು ಬಳಕೆ ಮಾಡುತ್ತಿದ್ರೆ ದಯವಿಟ್ಟು ನೀವು ಆಹಾರ ಸುರಕ್ಷತಾ ಅಧಿಕಾರಿಗಳಿಗೆ ದೂರು ಕೊಡಿ.